ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ನಾಳೆಯೇ ಡೆಡ್ಲೈನ್ ಇದೆ. ಸಮೀಕ್ಷೆಯನ್ನ ಮಾಡೋದಕ್ಕೆ ಉಳಿದಿರೋದು ಇನ್ನೊಂದು ದಿನ ಮಾತ್ರ. ಇಲ್ಲಿಯವರೆಗೆ 50% ಮಾತ್ರ ಸಮೀಕ್ಷೆ ಮುಗಿದಿದೆ. ಇನ್ನೂ 50% ಸಮೀಕ್ಷೆ ಆಗಬೇಕಾಗಿದೆ. ಡೆಡ್ಲೈನ್ ಇರೋದು ಒಂದೇ ದಿನ. ಸಾಧ್ಯ ಆಗುತ್ತಾ ಇನ್ನೂ 50% ಸಮೀಕ್ಷೆಯನ್ನ ಮಾಡೋದಕ್ಕೆ ಅಂತ ಹೇಳಿ ಒಂದಷ್ಟು ಗೊಂದಲಗಳು ಕೂಡ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನಲ್ಲಿ ಆರಂಭದಲ್ಲೇ ಹಲವು ಸಮಸ್ಯೆಗಳನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ರಾಜ್ಯಾದ್ಯಂತ ಸಮೀಕ್ಷೆ ಅವಧಿ ವಿಸ್ತರಣೆಗೆ ಪಟ್ಟನ್ನ ಹಿಡಲಾಗಿದೆ. ಬುಧವಾರದಿಂದ ಶುರುವಾಗ್ತಿವೆ ತರಗತಿಗಳು. ಹೀಗಾಗಿ ಗಣತಿಗೆ ಶಿಕ್ಷಕರನ್ನ ಬಳಸ್ಕೊಳ್ಳೋದು ಕಷ್ಟ. ಸಹಜವಾಗಿಯೇ ಅವಧಿ ವಿಸ್ತರಣೆ ಮಾಡೋದು ಬಹುತೇಕ ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ. ಸರ್ಕಾರದಿಂದಲೂ ಅವಧಿ ವಿಸ್ತರಣೆಗೆ ಇನ್ನೂ ಕೂಡ ಸ್ಪಷ್ಟ ಚಿತ್ರಣ ಸಿಕ್ಕಿಲ್ಲ ಅಥವಾ ಸೂಚನೆಗಳು ಕೂಡ ಸಿಗ್ತಾ ಇಲ್ಲ. ಸಿಎಂ ಜೊತೆ ಇವತ್ತು ಸಚಿವ ತಂಗಡಗಿ ಚರ್ಚೆಯನ್ನ ಮಾಡಬೇಕಾಗಿದೆ. ಸಿಎಂ ಜೊತೆ ಚರ್ಚೆ ಮಾಡಿದ ಬಳಿಕ ಅವಧಿ ವಿಸ್ತರಣೆ ಮಾಡೋದ್ರ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ. ಬಹುತೇಕ ಸಮೀಕ್ಷೆ ಅವಧಿ ಮುಂದೂಡಿಕೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸಮೀಕ್ಷೆಗೆ ನಾಳೆಯೇ ಡೆಡ್ಲೈನ್. ರಾಜ್ಯಾದ್ಯಂತ ಸಮೀಕ್ಷೆಯಲ್ಲಿ ಸಾಲು ಸಾಲು ಸಮಸ್ಯೆಗಳು ಎದುರಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ನೋಡಿ, ಸಮೀಕ್ಷೆಯನ್ನ ನಡೆಸೋದಕ್ಕೆ ನಾಳೆಯೇ ಡೆಡ್ಲೈನ್ ಇದೆ. ಆದರೆ ಸಾಲು ಸಾಲು ಸಮಸ್ಯೆಯನ್ನ ಡೇ 1 ಇಂದ ಎದುರಿಸ್ಕೊಂಡು ಬರಲಾಗ್ತಾ ಇದೆ. ಬಟ್ ಇದು ಎಷ್ಟರ ಮಟ್ಟಿಗೆ ಸಾಧ್ಯ? ಡೆಡ್ಲೈನ್ ಇನ್ನನ್ನು ಈ ಡೆಡ್ಲೈನ್ ಏನಿದೆ ಅದನ್ನ ಮುಂದೂಡಿಕೆ ಮಾಡುವಂತಹ ಸಾಧ್ಯತೆಗಳು ಇದೆಯಾ? ರಮ್ಯಾ, ಈ ಬಾರಿ ಮಾಡ್ತಾ ಇರುವಂತಹ ಸಮೀಕ್ಷೆ ಇಡೀ ರಾಜ್ಯಾದ್ಯಂತ ಪ್ರತಿ ಮನೆಯೂ ಕೂಡ ತಲುಪಬೇಕು ಅನ್ನುವಂಥ ಒಂದು ಒತ್ತಾಯ ಆಡಳಿತ ಪಕ್ಷದಲ್ಲೂ ಇತ್ತು. ವಿಪಕ್ಷವಾದಂತಹ BJP ಮತ್ತು JDS ನಾಯಕರು ಕೂಡ ಇದನ್ನೇ ಮಾಡಿದರು. ಹೀಗಾಗಿ ಇಡೀ ರಾಜ್ಯಾದ್ಯಂತ ಇರುವಂತಹ 1,75,00,000 ಮನೆಗಳನ್ನು ಗುರಿ ತಲುಪಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆಯ ಸಚಿವರಾದಂತಹ ತಂಗಡಗಿ ಅವರು ಭಾಳಷ್ಟು ಲೆಕ್ಕಾಚಾರವನ್ನು ಹಾಕ್ಕೊಂಡೆ ಸರ್ವೆಯನ್ನು ಮಾಡಿಸ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳ ಆಯೋಗ ಕೊಟ್ಟಿರುವಂತಹ ಅವಧಿ ನಾಳೆ ಸಂಜೆ 5 ಗಂಟೆಗೆ ಮುಕ್ತಾಯ ಆಗುತ್ತೆ. GBA ಹೊರತುಪಡಿಸಿ ಇಲ್ಲಿವರೆಗೂ ಆಗಿರುವಂತಹ ಮನೆಗಳ ಸರ್ವೆಯಲ್ಲಿ ಸುಮಾರು 76% ಸಮೀಕ್ಷೆ ಆಗಿದೆ ಅನ್ನುವಂಥದ್ದನ್ನು ಹೇಳುತ್ತೆ. ಅಂದರೆ ನಾನು ಹೇಳ್ತಾ ಇರುವಂಥದ್ದು ಗ್ರೇಟರ್ ಬೆಂಗಳೂರು ವ್ಯಾಪ್ತಿ ಹೊರತುಪಡಿಸಿ ಉಳಿದೆಲ್ಲ ಕಡೆ ರಾಜ್ಯಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಶಸ್ವಿಯಾಗಿ ಸಮೀಕ್ಷೆ ಆಗಿದೆ. ಇವತ್ತು ಕೂಡ 15 ಲಕ್ಷ ಟಾರ್ಗೆಟನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ. ನಾಳೆ 15 ಲಕ್ಷ ಮನೆಗಳನ್ನು ರೀಚ್ ಆಗಬೇಕು ಅನ್ನುವಂಥ ಒಂದು ಟಾರ್ಗೆಟನ್ನು ಸಮೀಕ್ಷೆಗೆ ಹೋಗುವಂತಹ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಆದರೆ ಅಷ್ಟು ಸುಲಭ ಅಲ್ಲ ಅನ್ನುವಂಥದ್ದು ಕೂಡ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಹೀಗಾಗಿ ಇನ್ನಷ್ಟು ದಿನ ಎಕ್ಸ್ಟೆಂಡ್ ಮಾಡಿದ್ರೆ ಪರಿಪೂರ್ಣವಾದಂಥ ಒಂದು ಸಮೀಕ್ಷೆಯನ್ನು ಮಾಡ್ಬೋದು ಅನ್ನುವಂಥ ಒಂದು ಸಲಹೆಯನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಚಿವ ತಂಗಡಗಿ ಅವರಿಗೆ ಕೊಟ್ಟಿರುವಂಥದ್ದು. ಇವತ್ತು ಉಭಯ ನಾಯಕರು ಕೂಡ ಕೊಪ್ಪಳ ಜಿಲ್ಲೆ ಪ್ರವಾಸದಲ್ಲಿದ್ದಾರೆ. ಬಂದ ಬಳಿಕ ನಾಳೆ ಮಧ್ಯಾಹ್ನದ ಬಳಿಕ ಬಹುತೇಕ ಇವತ್ತು ಇಲ್ಲವೇ ನಾಳೆ ಸಭೆಯನ್ನು ನಡೆಸಿ ಅಧಿಕೃತವಾಗಿ ದಿನಾಂಕವನ್ನು ವಿಸ್ತರಣೆ ಮಾಡುವಂಥ ಒಂದು ಸಾಧ್ಯತೆ ಇದೆ. ಆದರೆ ಸರ್ಕಾರದ ಮುಂದೆ ಇರೋದೇನು ಅಂತ ಹೇಳಿದ್ರೆ GBA ವ್ಯಾಪ್ತಿಯಲ್ಲಿ ಸರ್ವೆ ಮಾಡ್ತಿರುವಂಥವರು, GBA ವ್ಯಾಪ್ತಿಯಲ್ಲಿ ಬರುವಂತಹ ವಿವಿಧ ನಿಗಮಗಳು, ಕಾರ್ಪೊರೇಷನ್ಗಳ ಅಧಿಕಾರಿಗಳು. ಆದರೆ ಗ್ರಾಮೀಣ ಭಾಗದಲ್ಲಿ ಬೆಂಗಳೂರು ಹೊರತುಪಡಿಸಿ ಗ್ರಾಮೀಣ ಭಾಗದಲ್ಲಿ ಆಗ್ತಿರುವಂತಹ ಸಮೀಕ್ಷೆಗೆ ಬಳಸ್ಕೊಳ್ತಾ ಇರುವಂಥದ್ದು ಶಾಲಾ ಶಿಕ್ಷಕರನ್ನು. ನಾಡಿದ್ದಿಂದ ಶಾಲೆಗಳು ಪುನರಾರಂಭ ಆಗ್ತಾ ಇದ್ದಾವೆ. ಆ ಸಂದರ್ಭದಲ್ಲಿ ಶಿಕ್ಷಕರು ಸಿಗೋದಿಲ್ಲ. ಆ ಕಾರ್ಯವನ್ನು ಬೇರೆಯವ್ರಿಗೆ ಕೊಟ್ಟರೆ ಅಷ್ಟು ಸುಲಭವಾಗಿ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ 60 ಪ್ರಶ್ನೆಗಳನ್ನು ಕೇಳಬೇಕು. ಜೊತೆಗೆ ಟೆಕ್ನಿಕಲಿ ಭಾಳಷ್ಟು ಕಾಂಪಿಟೇಟಿವ್ ಆಗಿದೆ ಈ ಬಾರಿ ಆ್ಯಪ್. ಈ ಹಿನ್ನೆಲೆಯಲ್ಲಿ ಶಿಕ್ಷಕರೇ ಮಾಡಬೇಕಾಗಿರೋದ್ರಿಂದ ಶಿಕ್ಷಕರಿಗೆ ವಾರಾಂತ್ಯದಲ್ಲಿ ಏನು ಶುಕ್ರವಾರ, ಶನಿವಾರ, ಭಾನುವಾರ ಈ 3 ದಿನಗಳ ಕಾಲ ಅವ್ರಿಗೆ ಸರ್ವೆ ಕಾರ್ಯ ಮಾಡಿ ಅನ್ನುವಂತಹ ಒಂದು ಸಲಹೆಯನ್ನು ಕೊಡೋಣ ಅನ್ನುವಂಥ ಒಂದು ಚರ್ಚೆಯು ಕೂಡ ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇದೆ. ಹೀಗಾಗಿ ಇವತ್ತು ಮತ್ತು ಇಲ್ಲವೇ ನಾಳೆ ಮಹತ್ವದ ಒಂದು ಸಭೆಯನ್ನು ನಡೆಸಿ ಅವಧಿ ವಿಸ್ತರಣೆ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿದ್ದಾವೆ. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ DK ಶಿವಕುಮಾರ್ ಹೇಳ್ತಿರುವಂತೆ ಎಲ್ಲ ಸಮುದಾಯಗಳ ಎಲ್ಲ ಮನೆಗಳು ರೀಚ್ ಆಗಬೇಕು ಅಂತ ಹೇಳ್ತಿರೋದ್ರಿಂದ ಎಲ್ಲ ಮನೆಗಳು ರೀಚ್ ಆಗಬೇಕು ಅನ್ನೋದಾದರೆ ನಾಳೆ 5 ಗಂಟೆಗೆ ಆಗೋದಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ದಿನಾಂಕ ವಿಸ್ತರಣೆ ಮಾಡುವಂಥ ಒಂದು ಪರಿಸ್ಥಿತಿಯಲ್ಲಿ ಸರ್ಕಾರವೂ ಕೂಡ ಇದೆ. ರಮ್ಯಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.